ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಇವತ್ತು ನಮ್ಮೊಟ್ಟಿಗೂ ಮತ್ತು ನಿಮ್ಮೊಟ್ಟಿಗೂ ಮಾತನಾಡುವುದೇನೆಂದರೆ, ಅನೇಕ ಜನರು ನನ್ನನ್ನು ಪ್ರೀತಿ ಮಾಡುವವರು ಯಾರಿಲ್ಲ, ನನ್ನನ್ನು ಎಲ್ಲರೂ ಅಸಡ್ಡೆ ಮಾಡ್ತಾರೆ, ನನ್ನನ್ನು ಮೂಲೆ ಗುಂಪು ಮಾಡ್ತಾರೆ, ನನ್ನನ್ನು ಯಾರೂ ಕೂಡ ಆರಿಸ್ಕೊಳ್ಳೋದಿಲ್ಲ ಎಂಬ ಚಿಂತೆಯಲ್ಲಿ, ಆ ಒಂದು ಇಕ್ಕಟ್ಟಿನಲ್ಲಿ, ಆ ಒಂದು ಅವಮಾನದಲ್ಲಿ, ಆ ಒಂದು ಬೇಸರದಲ್ಲಾಗಿರುವಂಥ ಪ್ರೀತಿಯುಳ್ಳ ಯವನಸ್ಥರೇ, ತಂದೆ ತಾಯಿಗಳೇ, ಈ ದಿನ ದೇವರ ಆತ್ಮನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಹೌದು, ಆತನ ನಂಬುವವರು ಯಾರೂ ಕೂಡ ನಾಶವಾಗಬಾರ್ದು, ಯಾರೂ ಕೂಡ ಬೇಸರದಲ್ಲಿ ಇರಬಾರ್ದು, ಯಾರೂ ಕೂಡ ನಿರಾಶೆ ಉಳ್ಳವರಾಗಬಾರ್ದು ಎಂಬುದಾಗಿ ಅದಾದ ದೇವರು ತನ್ನ ಒಬ್ಬನೇ ಮಗನನ್ನು ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೋಸ್ಕರ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ, ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೋಸ್ಕರ, ನಿಮ್ಮ ಕಷ್ಟಗಳನ್ನು ಹೊತ್ಕೊಳ್ಳೋದಕ್ಕೋಸ್ಕರ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾರೆ. ಆದರೆ ಇದರ ನಿಮಿತ್ತವಾಗಿ ಯಾರೂ ಕೂಡ ನನ್ನನ್ನು ಪ್ರೀತಿ ಮಾಡೋರಿಲ್ಲ, ಯಾರೂ ನನ್ನನ್ನು ಸೇರಿಸ್ಕೊಳ್ಳೋದಿಲ್ಲ, ಯಾರೂ ಕೂಡ ನನ್ನನ್ನು ನನ್ನ ಜೊತೆಗಾರನಾಗಿ ಯಾರೂ ಕೂಡ ನನ್ನನ್ನು ಕರ್ಕೊಳ್ಳೋದಿಲ್ಲ ಎಂಬ ಯಾವ ಬೇಸರವಾಗಲಿ, ಯಾವ ಚಿಂತನೆಗಾಗಲಿ ಒಳಗಾಗಬೇಡ್ರಿ. ಈ ದಿನ ನಿಮಗಾಗಿ ದೇವರು ಹೇಳ್ತಾ ಇರುವಂಥ ಒಂದು ಮಾತು, ಯೇಸು ನಿಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ತಾನೇ ಚಿಕ್ಕದಾದ ವಾಕ್ಯದ ಮೂಲಕವಾಗಿ ಎಲ್ಲರನ್ನ ಆಶೀರ್ವಾದ ಮಾಡಲಿ.